ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 3 ಎಕರೆ 16 ಗುಂಟೆ ಸ್ನೇಹಿತರೆ. ಒಳ್ಳೆ ರೆಡ್ ಸಾಯಿಲ್, ತುಂಬ ಚೆನ್ನಾಗಿದೆ. ರನ್ನಿಂಗ್ ಕಲ್ಟಿವೇಷನ್ ಲ್ಯಾಂಡ್ ಇವೆಲ್ಲ. ಪಕ್ಕದಲ್ಲೂ ಕೂಡ ಬೆಳೆ ಬೆಳೀತಾ ಇದ್ದಾರೆ ಸ್ನೇಹಿತರೆ. ಹಂಗೂ ಒಳ್ಳೆ ತೋಟಗಳೆಲ್ಲ ಮಾಡಿದ್ದಾರೆ ಅಕ್ಕಪಕ್ಕ ಎಲ್ಲ. ಜಾಗ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಧಾರವಾಡ ಪ್ರಾಪರ್ಟಿ ಇದು ಬೆಂಗಳೂರಿಗೆ 160 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 160 ಆಗುತ್ತೆ, ಮೈಸೂರಿಗೆ 100 ಕಿಲೋಮೀಟ್ರ್ ಆಗುತ್ತೆ. ಒಳ್ಳೆ ಜಾಗ ಮಾತ್ರ. ಆದರೆ ಬೆಂಗಳೂರಿಗೆ ಇದು ಮುಂದಕ್ಕೆ ತುಂಬ ನಿಯರ್ ಆಗುತ್ತೆ ಸ್ನೇಹಿತರೆ. ಪ್ರೆಸೆಂಟು ದೂರ ಇದೆ, ಆದರೆ ಮುಂದಕ್ಕೆ ತುಂಬ ನಿಯರ್ ಆಗುತ್ತೆ ಸ್ನೇಹಿತರೆ. ಅದು ಹೇಗೆ ಅಂತ ಆಮೇಲೆ ಹೇಳ್ತೀನಿ ಕಾಲ್ ಮಾಡಿದಾಗ. ನಿಮಗೆ ನೋಡಿ, ಸುತ್ತಮುತ್ತ ಒಳ್ಳೊಳ್ಳೆ ತೋಟ ಮಾಡಿದ್ದಾರೆ. ಹೆಂಗಿದೆ, ಅಲ್ಲೇ ಮನೆಗಳು ಕಟ್ಕೊಂಡು ವಾಸ ಮಾಡ್ತಾಯಿದ್ದಾರೆ. ಜಾಗನೂ ಕೂಡ ಅಷ್ಟೇ ಚೆನ್ನಾಗಿದೆ ಸ್ನೇಹಿತರೆ. ಜಾಗದ ಬಗ್ಗೆ ಎರಡು ಮಾತಾಡೋಂಗಿಲ್ಲ. ಒಳ್ಳೆ ಗಾಳಿ, ಒಳ್ಳೆ ನೀರು, ಒಳ್ಳೆ ಪರಿಸರ. ಯಾವಾಗಲೂ ಅಷ್ಟೇ ನಮಗೆ ಸುತ್ತಮುತ್ತಲಿನ ವಾತಾವರಣ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ನಾವು ಇಲ್ಲಿ ಒಂದು ಬೋರ್ ಹಾಕ್ಕೊಂಡು ಫೆನ್ಸಿಂಗ್ ಮಾಡಿಕೊಂಡು ಸದ್ಯಕ್ಕೆ ಮನೆ ಇದೆ. ನಮಗೆ ಬೇಕಾಗಿರುವ ರೀತಿ ಒಳ್ಳೆ ಗಿಡಗಳನ್ನ ಹಾಕ್ಕೊಂಡು ನಾವು ಇಲ್ಲಿ ಸಾವಯವ ಕೃಷಿ ಮಾಡಿ ಒಳ್ಳೆ ತೋಟ ನಿರ್ಮಾಣ ಮಾಡಿದ್ರೆ ತುಂಬ ಅದ್ಭುತವಾಗಿರುತ್ತೆ ಸ್ನೇಹಿತರೆ. ನಮಗೆ ಏನು ಆಸೆ ಇದೆ ಅದನ್ನ ಪೂರೈಸ್ಕೊಳ್ಳೋಕ್ಕಂಥದ್ದು ಒಳ್ಳೆ ಜಾಗ. ನಾವಿಲ್ಲಿ ಅಡಿಕೆ, ತೆಂಗು, ಮಾವು, ನೇರಳೆ, ಸಪೋಟ, ದಾಳಿಂಬೆ, ಕಿತ್ತಳೆ, ಈ ಥರ ನಾನಾ ರೀತಿಯ ಮಿಶ್ರ ತಳಿಗಳನ್ನ ಹಾಕಿ ನಾವಿಲ್ಲಿ ಒಳ್ಳೆ ತೋಟ ಮಾಡಬೇಕು ಸ್ನೇಹಿತರೆ. ಆ ಒಳ್ಳೆ ತೋಟ ಮಾಡಿದಾಗ ಮಾತ್ರ ಈ ಜಾಗ ನಮಗೆ ತುಂಬ ಅದ್ಭುತವಾಗಿರುತ್ತೆ. ನಮಗೆ ಇಲ್ಲಿ ಲೇಬರ್ಗಳಿಗೂ ಕೂಡ ಯೋಚನೆ ಇಲ್ಲ ಸ್ನೇಹಿತರೆ. ಯಾಕೆಂದರೆ ತಾವು ಸುತ್ತಮುತ್ತ ನೋಡೋದೆಲ್ಲ ಗೊತ್ತಾಗುತ್ತೆ. ಇಲ್ಲಿ ಲೇಬರ್ಗಳಿಗೂ ಕೂಡ ನಮಗೆ ಇಲ್ಲಿ ಯೋಚನೆ ಇಲ್ಲ. ಜಾಗ ಮಾತ್ರ ಅಷ್ಟೇ ಟಾಪಾಗಿದೆ ಸ್ನೇಹಿತರೆ. ನಾವು ಇಂದಿನ ದೃಷ್ಟಿ ನೋಡೋದಕ್ಕಿಂತ ನಾವು ಮುಂದಿನ ಫ್ಯೂಚರ್ಗೋಸ್ಕರ ನಾವಿಲ್ಲಿ ಒಳ್ಳೆಯ ತೋಟಗಳನ್ನ ನಾವಿಲ್ಲಿ ಮಾಡಬೇಕು ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ಗೊತ್ತು, ಈಗ ನಾವು ಏನು ಉಸಿರಾಡೋ ಗಾಳಿಯಿಂದ ಹಿಡಿದು ಪ್ರತಿಯೊಂದು ಕೂಡ ಪೊಲ್ಯೂಷನ್ ಪ್ರಾಬ್ಲಮ್ ಇದೆ. ನಾವು ತಿನ್ನೋ ಆಹಾರಗಳೆಲ್ಲ ಕೆಮಿಕಲ್ಸ್ ಆಗಿದ್ದಾವೆ. ಅದರಿಂದ ಹೊರತುಪಡಿಸಿ ಬರಬೇಕು ಅಂತಂದರೆ ನಾವಿಲ್ಲಿ ಸಾವಯವ ಕೃಷಿ ಮಾಡಬೇಕು. ಒಬ್ಬರು ಒಂದು ಶುರು ಮಾಡ್ತು ಅಂತಂದರೆ ಇನ್ನೊಬ್ಬರು ಕೂಡ ಅದನ್ನೇ ಫಾಲೋ ಅಪ್ ಮಾಡ್ತಾರೆ ನಮ್ಮ ಜನಗಳು. ಯಾವಾಗಲೂ ಅಷ್ಟೇ, ಯಾರು ಏನು ಮಾಡ್ತಾರೆ ಅದನ್ನು ಮಾಡ್ತೀನಿ ಅನ್ನೋದು ಅವ್ರುಗಳ ಕಾನ್ಸೆಪ್ಟ್ ಇರುತ್ತೆ. ನಾವು ಇಲ್ಲಿ ಸಾವಯವ ಕೃಷಿ ಮಾಡಿ ಒಂದು 4 ಜನಕ್ಕೆ ಮಾದರಿ ಆಗೋಣ. ಏನಿಲ್ಲ, ಆರಾಮಾಗಿ ಬೇಕಾದ್ರೆ ನಾವಿಲ್ಲಿ ಹಸುಗಳನ್ನೂ ಬೇಕಾದ್ರೆ ನಾವಿಲ್ಲಿ ಸಾಕ್ಬೋದು. ಹಸು, ಕೋಳಿ, ಕುರಿ, ಅವುಗಳ ಮೇವುಗಳು ಕೂಡ ನಮಗೆ ಅಕ್ಕಪಕ್ಕದಲ್ಲೆಲ್ಲ ತಗೋಬೋದು ಸ್ನೇಹಿತರೆ. ಇವತ್ತು ಒಂದು ಡೈರಿಲಿ ಹಾಲನ್ನ 2 ದಿನ ಇಟ್ಟು ನಮಗೆ ಬರುತ್ತೆ. ನಾವೇ ಯಾವುದೇ ಹಸು ಹಾಲು ನಿಮ್ಗೆ 1 ದಿನ ಮಾತ್ರ ಸಾಧ್ಯ. ಹಂಗೆ ನಮಗೆ 2 ದಿನದ ಅವಶ್ಯಕತೆ ಬೇಡ, ಅಲ್ಲಿಗೆ ಅಂದಂಗೆ ಇರಬೇಕು. ಅವರು 2 ದಿನ ಇರ್ತಾರೆ ಅಂತಂದರೆ ಅಲ್ಲಿಗೆ ಅವರು ಕೆಮಿಕಲ್ಸ್ ಹಾಕದೆ ಇಡೋಕ್ಕೆ ಸಾಧ್ಯ ಇಲ್ಲ. ನಾವು ಕುಡಿಯೋ ಹಾಲಿಂದ ಹಿಡಿದು ಕುಡಿಯೋ ನೀರು ತನಕ ಕೂಡ ಎಲ್ಲ ಕಲುಷಿತವಾದ ವಸ್ತುಗಳಾಗಿದೆ ಸ್ನೇಹಿತರೆ. ಅದರಿಂದ ನಾವು ಸಾವಯವ ಕೃಷಿ ಮಾಡಿ ಅದನ್ನು ಸ್ವಲ್ಪ ನಾವು ತಡೆಗಟ್ಟಿದ್ರೆ ಎಷ್ಟೋ ಅನುಕೂಲ ಆಗುತ್ತೆ. ಇವತ್ತು ನಮಗೋಸ್ಕರ ಅಂತಲ್ಲ, ನಮ್ಮ ಮುಂದಿನ ಭವಿಷ್ಯಕ್ಕೋಸ್ಕರನೂ ಬೇಕು ಸ್ನೇಹಿತರೆ.
ಮುಂದಿನ ಜನ್ರೇಷನ್ ಎಲ್ಲದಕ್ಕೂ ಕೂಡ ನಮಗೆ ಸಾವಯವ ಕೃಷಿ ಮಾಡಿದಾಗ ಅವ್ರಿಗೂ ಒಳ್ಳೆಯ ಬುದ್ಧಿ, ಒಳ್ಳೆಯ ಜ್ಞಾನ, ಪ್ರತಿಯೊಂದು ಕೂಡ ಬೋನ್ಸ್ ಆಗ್ಬೋದು, ಹೆಲ್ತ್ ಆಗ್ಬೋದು, ಪ್ರತಿಯೊಂದು ಕೂಡ ಚೆನ್ನಾಗಿರ್ತದೆ ಸ್ನೇಹಿತರೆ. ನಾವು ಒಂದನ್ನು ಇಟ್ಕೊಂಡು ನಾವು ಯಾವುದೇ ಕಾರಣಕ್ಕೂ ನಾವು ಮೂಮೆಂಟ್ ಅಂತೂ ಮಾಡೋಕ್ಕಾಗಲ್ಲ. ಪ್ರತಿಯೊಬ್ಬರು ಕೂಡ ಗೊತ್ತು. ತಾವೆಲ್ಲ ನೋಡ್ತಾಯಿದ್ರೆ ಈಗ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ. ನಾವು ಅದೇ ರೀತಿ ನಾವಿಲ್ಲಿ ಮಾಡ್ಬೋದು. ಜಾಗ ಚೆನ್ನಾಗಿದೆ. ಹಂಗೆ ನಾವು ಹೊರಗಡೆ ಇದು ಮಾಡೋದಕ್ಕಿಂತ ಸಾಧ್ಯ ಆದಷ್ಟು ನಾವು ನಮ್ಮ ಜಾಗದಲ್ಲಿ ಏನು ಬೇಕು ಮಾಡೋಣ. ಎಷ್ಟಾಗುತ್ತೋ ಅಷ್ಟು ವರ್ಕು ನಾವು ಇಲ್ಲಿ ಮಾಡಿ ಸದ್ಯಕ್ಕೆ ನಮ್ಮ ಆರೋಗ್ಯದ ನಾವಿಲ್ಲಿ ಕಾಪಾಡ್ಕೊಳ್ಳೋಣ ಸ್ನೇಹಿತರೆ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪುತ್ತೆ ಸ್ನೇಹಿತರೆ. ತಲುಪೋದ್ರಿಂದ ಎಷ್ಟೋ ಜನಗಳು ನನಗೆ ಧಾರವಾಡ ಪ್ರಾಪರ್ಟಿ ಬೇಕು ಅಂತ ಕೇಳ್ತಾರೆ. ನೇರ ಅವ್ರ ಜೊತೆ ಮಾತಾಡೋಣ. ಹೇಳಿದ್ನಲ್ಲ, ಇವರು ಎಕರೆಗೆ 32 ಲಕ್ಷ ಹೇಳ್ತಾರೆ. ನೇರ ಕೂತ್ಕೊಳ್ಳೋಣ, ನೇರ ಮಾತಾಡೋಣ ಸ್ನೇಹಿತರೆ. ರೈತರ ಜೊತೆ ನಮ್ಮ ಮಾತುಕತೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.